ಸಮಾಜದ ವಿವಿಧ ಸ್ತರಗಳ ಜನರು ಜೊತೆ ಸೇರಿ ಮಾಡುತ್ತಿರುವಂತಹ ಈ ಕಾರ್ಯ ಆಗಿರುವುದರಿಂದ ಇದಕ್ಕೆ ಬೆಲೆ ಬರುತ್ತಿದೆ. ಹಿಂದಿನ ರಾಷ್ಟ್ರಾಧ್ಯಕ್ಷರು ಡಾಕ್ಟರ್ APJ ಅಬ್ದುಲ್ ಕಲಾಂ ಈ ರೀತಿ ನುಡಿದಿದ್ದರು, ನನ್ನಿಂದ ಇನ್ನೊಬ್ಬ ವ್ಯಕ್ತಿ ಸಂತೋಷ ಪಡುತ್ತಿದ್ದಾನೆ ಎಂದರೆ ಪ್ರಪಂಚದಲ್ಲಿ ನನಗೆ ಇದಕ್ಕಿಂತ ಸಂತೋಷವಾದಂತಹದ್ದು ಬೇರೆ ಯಾವುದೂ ಇಲ್ಲ ಎಂಬುದಾಗಿ. ಬೇಕಾದರೆ ಒಂದೊಂದೇ ಬೀಳ್ತಾ ಇರುತ್ತೆ, ಅದನ್ನೆಲ್ಲ ಸಂಗ್ರಹಿಸಿ ಪ್ರತ್ಯೇಕವಾಗಿ ಇಟ್ಟಿದ್ದೇವೆ, ಅದು ಬಿಡಿ ಬಿಡಿಯಾಗಿದೆ, ಅದಕ್ಕೆ ಅದು ಬೆಲೆ ಕಡಿಮೆ ಎಂಬುದಾಗಿ. ಇದನ್ನ ಈ ಉತ್ಸವದ ಸಮಿತಿಗೆ ಹೋಲಿಸಬಹುದು. ಈ ಸಮಿತಿಯವರು ಕಳಸದ ಕೆಲವರು ಜೊತೆ ಸೇರಿ ಈ ಒಂದು ಗೊಂಚಲಾಗಿದ್ದಾರೆ. ಈ ಗೊಂಚಲಾಗಿ ಜೊತೆ ಸೇರಿ ಈ ಒಂದು ಉತ್ಸಾಹಕ್ಕೆ ಬೆನ್ನೆಲುಬಾಗಿ ಸಾಧನೆಗಳು ಮಾತಾಗಬೇಕು. ಆದ್ದರಿಂದಲೇ ಈ ಕಾರ್ಯಕ್ರಮವನ್ನು ಆಯೋಜಿಸಿದ ತಾವುಗಳೇ ದೊಡ್ಡ ಸಾಧಕರು ಅಂತ ನಾನು ಈ ಸಂದರ್ಭದಲ್ಲಿ ಹೇಳಬಯಸುತ್ತೇನೆ. ಕ್ಷಮಿಸಿ, ನಿಮ್ಮ ಯಾರ ಹೆಸರನ್ನು ಕೂಡ ಎತ್ತಲು ನನಗೆ ಸಾಧ್ಯವಾಗ್ತಾ ಇಲ್ಲ. ಒಂಥರದ ಆತಂಕದಲ್ಲಿ ನಾನಿದ್ದೇನೆ. ನಾನು 20 ವರ್ಷಗಳ ಹಿಂದೆ ನಿಮ್ಮ ಮುಂದೆ ಬಂದಿದ್ದೇನೆ. ಹೊರನಾಡು ಭೀಮೇಶ್ವರ ಜೋಶಿಯೊಂದಿಗೆ ಅಲ್ಲಿಯೂ ಹಾವಭಾವ ಕಾರ್ಯಕ್ರಮದಲ್ಲಿ ಭಾಗಿಯಾಗಿದ್ದೇನೆ. ಅದು ಮಾತ್ರವಲ್ಲ, ಧರ್ಮಸ್ಥಳದ ದೀಪೋತ್ಸವ ಕಾರ್ಯಕ್ರಮದಲ್ಲಿಯೂ ಮಾತನಾಡಿದ್ದೇನೆ. ಮಾತ್ರವಲ್ಲ, ನಿಮ್ಮ ಹಾವಭಾವ ಮನಸ್ಸು, ತೆರೆದ ಹೃದಯ ಈ ಕಳಸದಲ್ಲಿಯೂ ಕೂಡ ನಾನು ನೋಡುತ್ತಿದ್ದೇನೆ. ಅದಕ್ಕಿಂತ ಮಿಗಿಲಾದ ಮಾತು ಏನು ಅಂತ ನಾ ಈ ಸಂದರ್ಭದಲ್ಲಿ ನಿಮ್ಮೊಂದಿಗೆ ಪ್ರಶ್ನೆ ಮಾಡ್ತಾ ಇದ್ದೀನಿ. ಕಳಸ ಅನ್ನುವುದು ಸಂಸ್ಕೃತದ ಪದದಿಂದ ಕಲಸ ಅನ್ನುವ ಪದದಿಂದ ಬಂದಿದೆ ಅಂತ ತಿಳ್ಕೊಂಡಿದ್ದೇನೆ. ಈ ಕಲಸ ಅನ್ನುವುದನ್ನ ಆಚೆ ಈಚೆ ಮಾಡಿದಾಗ ಸಕಲವೂ ಅದರಲ್ಲಿ ಇದೆ ಅನ್ನುವುದಾಗಿದೆ. ಆದ್ದರಿಂದ ಈ ಕಳಸ ಅನ್ನುವ ಆ ತುಂಬಿದ ಕೊಡ, ಆ ಕೊಡದಲ್ಲಿ ಸ್ನೇಹವಿದೆ, ಪ್ರೀತಿ ಇದೆ, ನೆಮ್ಮದಿ ಇದೆ, ತೃಪ್ತಿ ಇದೆ, ಏನೆಲ್ಲ ಬೇಕೋ ಅದೆಲ್ಲ ಇದೆ. ಹುಟ್ಟಿದಾಗ ಜಾತಕ ನೋಡ್ತಾರೆ, ಸತ್ತಾಗ ಸೂತಕ ಅಂತಾರೆ. ಮಧ್ಯ ಒಂದು ನಾಟಕ, ಅದು ಬದುಕು. ದೊಡ್ಡ ನಾಟಕ ಆಗಿದೆ. ಆದ್ರೆ ಆ ದೊಡ್ಡ ನಾಟಕದ ಬಗ್ಗೆ ನಿಮಗೆ ಚಿಂತೆ ಇಲ್ಲ. ಈ ವೇದಿಕೆಯ ಹಿಂದೆ ಇರುವ ಚಿಕ್ಕ ನಾಟಕದ ಬಗ್ಗೆ ಮಾತ್ರ ನೀವು ಮಾತನಾಡುತ್ತೀರಾ, ಅದಕ್ಕಾಗಿ ಹಾತೊರೆಯುತ್ತೀರಾ ಅಂತ ನನಗೆ ಗೊತ್ತು. ಅಂದ್ರೆ ತನುವಿನ ಭಾರವನ್ನು ಇಳಿಸಬೇಕಾದರೆ ವ್ಯಾಯಾಮ ಬೇಕು ಅಂತಾರೆ. ಹಾಗೆ ಈ ಮನಸ್ಸಿನ ಭಾರವನ್ನು ಇಳಿಸೋದಕ್ಕೆ ಏನು ಬೇಕು? ಧ್ಯಾನ ಬೇಕು ಅಂತಾರೆ. ಧನದ ಭಾರ ಇಳಿಸಬೇಕಾದರೆ ದಾನ ಮಾಡಬೇಕು ಅಂತಾರೆ. ಸಮಾಜದ ಈ ಭಾರವನ್ನು ಇಳಿಸಬೇಕಾದರೆ ಇಂತಹ ವೇದಿಕೆಗಳು ಬೇಕು. ಆತಂಕದ ಭಾರವನ್ನ ಇಳಿಸುವಂತಹ ಅತ್ಯಂತ ಅದ್ಭುತವಾದಂತಹ ಕಾರ್ಯಕ್ರಮವನ್ನ ಹಮ್ಮಿಕೊಂಡಿದ್ದೀರಾ. ನಿನಗಿದು ಅಭಿನಂದನೆಗಳ ಮಹಾಪೂರವೇ ಬಿಡುತ್ತಾ ಇದೆ. ಆದ್ದರಿಂದ ಮಹನೀಯರೇ, ಈ ಸಂದರ್ಭದಲ್ಲಿ ಏನೆಲ್ಲ ಮಾತನಾಡಬೇಕೆಂಬ ಭಾವದಿಂದ ಏನೆಲ್ಲ ಭಾವನೆಯನ್ನ ಇಟ್ಕೊಂಡು ನಾನು ಬಂದಿದ್ದೇನೆ. ಕಳಸ ಅನ್ನುವುದು ಭಾರತದ ಒಂದು ಚಿಕ್ಕ ರೂಪಕ ಆಗಿದೆ. ಯಾಕೋದ ಹಿಮಾಲಯದ ಆ ಬೆಟ್ಟ ಶಿಖರಗಳು, ಕನ್ಯಾಕುಮಾರಿ, ಭೂಶಿರ, ಯಮುನಾ, ಗಂಗಾ ನದಿಗಳು, ಹಾಗೆ ಈ ಕಳಸ ಬೆಟ್ಟಗಳಿಂದ ಸುತ್ತುವರಿದಿದೆ. ಚಿಕ್ಕ ಚಿಕ್ಕ ಜಲಪಾತಗಳಿವೆ. ಹಾಗೆ ಗಂಗಾ ಯಮುನೆಯಂತೆ ಆ ಭದ್ರಾ ನದಿಯೂ ಕೂಡ ಹರಿಯುತ್ತಾ ಇದೆ. ಒಟ್ಟಿನಲ್ಲಿ ಭಾರತ. ಮಾತು ಜಾಸ್ತಿ ಬೇಕಾಗಿಲ್ಲ. ಭಾರತ, ಭಾರತ. ಬಾ ಅಂದ್ರೆ ಬೆಳಕು, ರಥ ಅಂದ್ರೆ ಕೂಡಿಸು. ಇದು ಕೂಡಿಸುವ, ಅರಳಿಸುವ, ಬೆಳಗಿಸುವ ಮಹತ್ತರವಾದಂತಹ ಕಾರ್ಯ ಅಂತ ಇಲ್ಲಿ ನನಗೆ ಖಂಡಿತವಾಗಿಯೂ ನಾನು ಅಂದುಕೊಂಡಿದ್ದೇನೆ. ಭಾರತವನ್ನು ಹುಡುಕಬೇಕಾಗಿಲ್ಲ, ಕಾರಣ ವಿವಿಧತೆಯಲ್ಲಿ ಏಕತೆ. ಭಾರತವನ್ನು ಅದನ್ನು ನಾವು ಆಶ್ರಯವಾಗಿ ಕಾಣುತ್ತೇವೆ.
ಎಲ್ಲರನ್ನೂ ಒಳಗೊಂಡಿದೆ. ಭಾರತ ಅನ್ನುವ ಸಂಪನ್ಮೂಲ ಆತ್ಮಜ್ಞಾನದ ಸಂಪನ್ಮೂಲ. ಭಾರತ ಅನ್ನುವುದು ನಾಗರಿಕತೆ ಉಳಿಯುವುದು. ಯುನಾನುವ ಮಿಸುರುವ ರೋಮ ಸಬ್ಮಿಟ್ ಗಯೇ ಜಹಾನ್ ಸೆ ಅಬ್ ತಕ್ ಹೇ ಮಗರ್ ಬಾಕಿ ನಾಮುವ ನಿಶಾನ್ ಹಮಾರ. ಕಾರಣ ಇದು ಭಾರತ. ಅದು ಕೂಡ ಒಂದು ನಾವು ಮನವರಿಕೆ ಮಾಡಬೇಕು, ಭಾರತದ ಕಲ್ಪನೆ ಪರಿಶುದ್ಧವಾಗಿದೆ. ಅಂದ್ರೆ ವಿಷವನ್ನೂ ಕೂಡ ಹಾಲಾಗಿ ಪರಿವರ್ತಿಸುವ ಭಾವನೆಗಳು ಇಲ್ಲಿ ಇವೆ. ಆದ್ದರಿಂದಲೇ ಎಲ್ಲಾ ರೀತಿಯ ಗೊಂದಲಗಳನ್ನ, ಆತಂಕವನ್ನ ದೂರ ಮಾಡುವಂತಹ ಶಕ್ತಿ ಈ ಭಾರತಕ್ಕೆ ಇದೆ ಅನ್ನುವುದಾಗಿದೆ. ಮಹನೀಯರೇ, ಆ ಕಾರಣದಿಂದಲೇ ಹಿಂದೂ ಮುಸ್ಲಿಂ ಕ್ರೈಸ್ತರೆಲ್ಲರಿ ಗೊಂದೆ ಭಾರತ ಮಂದಿರ. ಶಾಂತಿದಾತನು ಗಾಂಧಿ ತಾತನು ಹೃದಯ ಬಾಣಿನ ಚಂದಿರ. 1947ರಲ್ಲಿ ಕೆಂಪುಕೋಟೆಯಲ್ಲಿ ಹಾರಾಡಿದ ನಮ್ಮ ತ್ರಿರಂಗ, ನಮ್ಮ ಬಾವುಟ, ಅದು 1954ರಲ್ಲಿ ಎವರೆಸ್ಟ್ ಏರಿತು. 1984ರಲ್ಲಿ ರಾಕೇಶ್ ಶರ್ಮಾ ಬಾಹ್ಯಾಕಾಶಕ್ಕೆ ಹೊರಟಾಗ ಅಂದಿನ ಪ್ರಧಾನಮಂತ್ರಿ ಕೇಳಿದರು, ಹೇಗಿದೆ ನನ್ನ ಭಾರತ? ಸಾರೇ ಜಹಾನ್ ಸೆ ಅಚ್ಚಾ ಹಿಂದೂಸ್ತಾ ಹಮಾರಾ, ಹಮ್ ಬುಲ್ಬುಲೇ ಐಸ್ಕಿ ಯೇ ಗುಲ್ಸ್ತಾನ್ ಹಮಾರಾ. ಇದು ರಾಕೇಶ್ ಶರ್ಮಾ ಕೊಟ್ಟ ಉತ್ತರ ಯಾರಿಗೆ? ಅಂದಿನ ಪ್ರಧಾನಮಂತ್ರಿ ಇಂದಿರಾ ಗಾಂಧಿಯೊಂದಿಗೆ. ಮುಗಿದಿಲ್ಲ ಈ ಪಯಣ, ಮುಗಿದಿಲ್ಲ ಈ ಭಾರತದ ಈ ಪಯಣ. ಅದು ಮತ್ತೆ ಏರಿತು, ಮೇಲೇರಿತು. ಎಲ್ಲಿಗೆ? ಚಂದ್ರಲೋಕದೆಡೆಗೆ. 208ರಿಂದ ಚಂದ್ರಲೋಕದಲ್ಲಿ ಹಾರಾಡುವ 4ನೆಯ ಭಾರತವಾಗಿ ನನ್ನ ಭಾರತ ಅನ್ನುವಾಗ ನಾವೆಲ್ಲ ಭಾರತೀಯರೆಂಬ ಭಾವ ಮೂಡಲಿ. ನಮ್ಮಲ್ಲಿ ಭೇದ ಭಾವ ಪ್ರಭೋ ದೂರವಾಗಲಿ. ನಾವೆಲ್ಲ ಭಾರತೀಯರೆಂಬ ಭಾವ ಮೂಡಲಿ. ನಮ್ಮಲ್ಲಿ ಭೇದ ಭಾವ ಪ್ರಭೋ ದೂರವಾಗಲಿ. ಬಲವಿಲ್ಲ, ಬಲವಿರುವವರಿಗೆ ಒಲವಿಲ್ಲ. ಏನಿದು ಇಜ್ಜೋಡು, ಏನು ಮನುಕುಲದ ಬಾಡು. ಆದರೂ ಹತಾಶವಾಗಿಲ್ಲ ಮನುಜಮತಿ, ಅಳುಗಿಲ್ಲ ಅದರ ಧೃತಿ. ಬಲ, ಒಲವು, ಗುರಿ, ಸಿರಿ ಸಮ್ಮಿಲನಕ್ಕಾಗಿ ಹೋರುತ್ತಲೇ ಇದೆ ಈ ಹೋರಾಟ. ಈ ಹೋರಾಟ, ಈ ಹೋರಾಟದಲ್ಲೇ ಸುಧೆ ಸಲ್ಲು 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 ಗೆಲ್ಲು. ಇದಾಗಿದೆ ಈ ಕಾರ್ಯಕ್ರಮ, ಇದಾಗಿದೆ ನನ್ನ ಭಾರತ ಅಂತ ಈ ಸಂದರ್ಭದಲ್ಲಿ ಹೇಳುತ್ತಾ ಎಲ್ರಿಗೂ ಶುಭವಾಗಲಿ. ಈದ್ ಮಿಲಾದಿನ ಶುಭಾಶಯವನ್ನು ಕೂಡ ಕೋರುತ್ತಾ ನನ್ನ ಮಾತಿಗೆ ನಾನು ವಿರಾಮ ಬಯಸುತ್ತೇನೆ. ಭರವಸೆ ಕೊಡಬೇಕಾಗತ್ತೆ ಶಾಸಕಿಯಾಗಿ. ಸೊ ನಾನು ತುಂಬಾ ಕಡಿಮೆ ಸಮಯದಲ್ಲಿ ಮಾತಾಡ್ತೀನಿ. ಎಲ್ಲರಿಗೂ ನಮಸ್ಕಾರ. ಕಳಸೇಶ್ವರ ಸ್ವಾಮಿ ಹಾಗೂ ತಾಯಿ ಅನ್ನಪೂರ್ಣೇಶ್ವರಿಗೆ ನನ್ನ ನಮನ ಸಲ್ಲಿಸುತ್ತಾ, ವೇದಿಕೆ ಮೇಲೆ ಆಸೀನರಿರುವ ಈ ಕಾರ್ಯಕ್ರಮದ ಸಾರ್ವಜನಿಕ ಸೌಹಾರ್ದ ಶ್ರೀ ಗಣೇಶೋತ್ಸವ ಸಮಿತಿಯ ಅಧ್ಯಕ್ಷರಾದ ರವಿರಾಯ್ ಅವರೇ, ಹಾಗೂ ನಮ್ಮೆಲ್ಲರ ಹಿರಿಯರು ಆದ ರಾಮನಾರಾಯಣ್ ಜೋಶ್ ಸರ್ ಅವರೇ, ಹಾಗೂ ನಮ್ಮ ಗ್ರಾಮ ಪಂಚಾಯಿತಿಯ ಅಧ್ಯಕ್ಷರಾದ ಉಷಾ ವಿಶ್ವನಾಥ್ ಅವರೇ, ಹಾಗೂ ಮತ್ತೊಬ್ಬ ಧರ್ಮಗುರುಗಳಾದ ಆಗ್ನೆಲ್ ಫರ್ನಾಂಡಿಸ್ ಅವರೇ, ಹಾಗೂ ನಮ್ಮೆಲ್ಲರ ಇನ್ನೊಬ್ಬ ಹಿರಿಯರು, ನನಗ ಅವರನ್ನ ನಾನು ಕಿಟ್ಟಿ ಭಟ್ರು ಅಂತಾನೆ ಕರೆಯೋದು, ಹಾಗೂ ನಮ್ಮ ಕಾಂಗ್ರೆಸ್ ಪಕ್ಷದ ಮುಖಂಡರು ಮತ್ತೊಬ್ಬ ಹಿರಿಯರಾದ ಪ್ರಭಾಕರಣ್ಣ ಅವರೇ, ಹಾಗೂ ವೇದಿಕೆ ಮೇಲೆ ಆಸೀನರಿರುವ ಅಣ್ಣಯ್ಯ ಅವರೇ, ಹಾಗೂ ಇನ್ನೊಬ್ಬ ಸೂಕ್ತ ಗೌಡ ಅವರೇ, ಹಾಗೂ ಇಲ್ಲಿ ಬಂದಿರುವ ಕಳಸದ ಎಲ್ಲ ಸಾರ್ವಜನಿಕರೇ, ಬಂಧುಗಳೇ. ಯಾಕಂದ್ರೆ ನಮ್ಮ ಮನೇಲಿ ಗಣಪತಿ ಹಬ್ಬನ ನನಗೆ ಇಬ್ರು ತಮ್ಮಂದಿರಿದ್ದಾರೆ. ಅವರಿಬ್ರು ಅವಳಿ ಜವಳಿ. ಅವರನ್ನ ನಮ್ಮ ತಂದೆ ತಾಯಿ ಕಂಟ್ರೋಲ್ ಮಾಡ್ಲಿಕ್ಕೆ ಆಗ್ತಾ ಇರ್ಲಿಲ್ಲ. ತುಂಬಾ ತುಂಟ್ರಿ ಇರ್ತಾ ಇದ್ರು. ಅವರು ತುಂಟತನನ ಒಂದ್ ರೀತಿ ಹದ್ದುಬಸ್ತ್ ಮಾಡ್ಲಿಕ್ಕೆ ನಮ್ಮ ಮನೆಯಲ್ಲಿ ಗಣಪತಿನ ಇಡ್ಲಿಕ್ಕೆ ಶುರು ಮಾಡಿದ್ರು. ಆದ್ರೆ ನನಗೆ ಬಾಲ್ಯದ ನೆನಪು ಅಂತ ಹೇಳಿದಾಗ, ಯಾಕೆ ಅಂದ್ರೆ ನಮ್ಮ ಈ ಏನು ಸಂಸ್ಕೃತಿ ಪದ್ಧತಿ ಏನಿದೆ ಅದನ್ನ ನಮ್ಮ ಮುಂದಿನ ಪೀಳಿಗೆಗೂ ಕೂಡ
ಕೊಡಬೇಕು. ಏನು ಈಗ ನಮ್ಮ ಚಿಕ್ಕ ಮಕ್ಕಳು ಇಲ್ಲಿ ಬಂದಿದ್ದಾರೆ, ಅವ್ರಿಗೂ ಕೂಡ ಏನು ಗಣಪತಿ ಹಬ್ಬ ಅಂದ್ರೆ ಅವರಿಗೆ ಅರ್ಥ ಆಗಬೇಕು ಅಂತ ನಾನು ಅನ್ಕೊಳ್ತೀನಿ. ಅದನ್ನ ಈ ರೀತಿ ನಾವು ಸಾರ್ವಜನಿಕವಾಗಿ ಸಂಭ್ರಮಾಚರಣೆ ಮಾಡಿ, ಯಾಕಂದ್ರೆ ಗಣಪತಿ ಹಬ್ಬ ಬರೀ ಒಂದು ಮನೆಗೆ ಸೀಮಿತ ಅಲ್ಲ. ಯಾವ್ದಾದ್ರೂ ಹಿಂದೂ ಧರ್ಮದಲ್ಲಿ ಯಾವ್ದಾದ್ರೂ ಒಂದು ಹಬ್ಬನ ನಾವು ಸಾರ್ವಜನಿಕವಾಗಿ ಆಚರಣೆ ಮಾಡ್ತೀವಿ ಅಂದ್ರೆ ಅದು ಗಣಪತಿ ಹಬ್ಬ ಮಾತ್ರ. ಅದಕ್ಕೆ ನನಗೆ ಅದು ತುಂಬಾ ಶ್ರೇಷ್ಠವಾದ ಹಬ್ಬ ಅನ್ಸುತ್ತೆ. ಬರೀ ಅದಕ್ಕೋಸ್ಕರ ಅಲ್ಲ, ಅದಲ್ದಲೆ ಯಾವುದೇ ಒಂದು ಹಿಂದೂ ಧರ್ಮದಲ್ಲಿ ನಾವು ಯಾವುದೇ ಒಂದು ಹಬ್ಬ ಅಥವಾ ಪೂಜೆ ಸಂಭ್ರಮಾಚರಣೆ ಮಾಡಬೇಕು ಅಂದ್ರೆ ವಿಡಿಯೋ ಇಷ್ಟ ಆದ್ರೆ ದಯವಿಟ್ಟು ಲೈಕ್ ಮಾಡಿ ಹಾಗೂ ಸಬ್ಸ್ಕ್ರೈಬ್ ಮಾಡಿ. ಪಕ್ಕದಲ್ಲಿ ಇರೋ ಬೆಲ್ ಐಕಾನ್ ಒತ್ತಿ ಮುಂಬರುವ ವಿಡಿಯೋಗಳ ನೋಟಿಫಿಕೇಶನ್ ಪಡೆದುಕೊಳ್ಳಿ ಹಾಗೂ ಈ ವಿಡಿಯೋನ ಶೇರ್ ಮಾಡಿ ಎಲ್ಲರೊಂದಿಗೆ ಹಂಚಿಕೊಳ್ಳಿ.